ಆಪ್ಕಿ ಅದಾಲತ್ನಲ್ಲಿ ಉತ್ತರಾಖಂಡ್ನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಮೇಲಿರುವ ಆರೋಪವೇನೆಂದರೆ ಇವರು ತಮ್ಮ ನಿರ್ಧಾರಗಳಿಂದ ಜನರಿಗೆ ಕೋಪ ಭರಿಸುತ್ತಾರೆ ಎಂಬುದು. ಈಗ ನೋಡಿ, ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ ಉತ್ತರಾಖಂಡಲ್ಲಿ ಎಂತೆಂಥ ನಿರ್ಧಾರಗಳನ್ನ ತಗೊಳ್ತಾರೆ ಅಂತಂದ್ರೆ ಮದ್ಯ ಅಗ್ಗ ಆಯ್ತು, ಮತ್ತೆ ಡೀಸೆಲ್ ತುಂಬಾನೇ ದುಬಾರಿಯಾಗಿದೆ, ನೀರು ಮತ್ತೆ ವಿದ್ಯುತ್ ದುಬಾರಿಯಾಗಿದೆ, ಮದ್ಯ ಅಗ್ಗ ಆಗಿದೆ. ಇಲ್ಲ, ನಾವು ಮದ್ಯನ ಈ ಸರಿ ದುಬಾರಿ ಮಾಡಿದೀವಿ, ಹಾಗೆ ರೆವಿನ್ಯೂನೂ ಜಾಸ್ತಿ ಮಾಡಿದೀವಿ, ಜನರಿಗೆ ಒಂದು ಅವಕಾಶನೂ ಕೊಟ್ಟಿದ್ದೀವಿ. ಈಗಿನ್ನೂ ಹೊಸ ಎಕ್ಸೈಸ್ ಪಾಲಿಸಿನ ತಂದಿದ್ದೀವಿ 2 ದಿನಕ್ಕೆ ಮುಂಚೆ. ಇದರಿಂದ ಜನ ಅಂತೂ ಸಿಟ್ಟಿಗೆದ್ದಿದ್ದಾರೆ. ಲೋಕಲ್ ಯೂನಿಟ್ಗಳೇನಿವೆ, ಲೋಕಲ್ನ ಕೆಲವು ನಮ್ಮ ಜನ ಏನಿದ್ದಾರೆ, ಅಲ್ಲಿನ ಮ್ಯಾನುಫ್ಯಾಕ್ಚರ್ ಯೂನಿಟ್ನಲ್ಲಿ ಕೆಲಸ ಮಾಡೋ ಜನಗಳೇನಿದ್ದಾರೆ ಅವ್ರಿಗೆ ಉಪಯೋಗ ಆಗಬೇಕು, ಅವರಿಗೂ ಅವಕಾಶ ಸಿಕ್ಕಿ ಕೂಲಿ ಸಿಗಬೇಕು, ಅದನ್ನೆಲ್ಲ ನಾವು ಹೆಚ್ಚಿದೀವಿ. ಯಾಕಂದ್ರೆ ನಾವು ಯಾವ ಪ್ರಕಾರವಾಗಿ ಇವತ್ತು ಎಲ್ಲ ವಿಷಯಗಳನ್ನು ಮುಂದಕ್ಕೆ ತೊಗೊಂಡೋಗ್ತಿದೀವಿ. ಅದಕ್ಕೆ ಈಗ ನೋಡಿ, ನೀವು ಹೊಸ ಕಾನೂನನ್ನು ತಗೊಂಡ್ ಬಂದ್ರಿ, ನಕಲು ಮಾಡೋದನ್ನ ತಡೆಯೋದಕ್ಕೆ, ಮತ್ತೆ ಕಠಿಣವಾದಂತ ಶಿಕ್ಷೆ ಕೂಡ ಜಾರಿ ಮಾಡಿದ್ರಿ ಎಕ್ಸಾಮ್ನಲ್ಲಿ ಕಾಪಿ ಮಾಡೋದನ್ನ ತಡೆಯೋದಕ್ಕೆ. ಕಾನೂನು ತುಂಬಾನೇ ಚೆನ್ನಾಗಿತ್ತು, ಆದ್ರೆ ಆ ಕಾನೂನು ಯಾಕೋ ಜನರಿಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ರಜತ್ ಅವರೇ, ಇದು ಎಂಥ ಸವಾಲಿನ ಪ್ರಶ್ನೆ ಅಂದರೆ ನನಗೆ ಯಾವಾಗಲೂ ಅನಿಸುತ್ತೆ ಏನಂದರೆ, ಎಲ್ಲ ನಿರ್ಧಾರಗಳನ್ನು ನಾವು ಯೋಚನೆ ಮಾಡಿನೇ ತಗೋತೀವಿ, ಆದರೆ ಕೆಲವು ನಿರ್ಧಾರಗಳು ನಮ್ಮ ಕೈಬಿಟ್ಟು ಹೋಗಿರುತ್ತೆ. ಇದನ್ನು ನಾವು ಮುಂದಿನ ಭವಿಷ್ಯದಲ್ಲಿ ಬೇರೆ ರೀತಿ ಬದಲಾಯಿಸ್ತೀವಿ. ಈ ಒಂದು ನಕಲಿ ಅನ್ನೋ ಅಪರಾಧ ಏನಿದೆ, ಈ ನಕಲಿ ವಿಷಯ ಏನಿದೆ, ಕೆಲಸ ಏನು ಮಾಡ್ತಿದ್ದಾರೆ, ಇದು ಬಹಳ ದಿನಗಳಿಂದ ಉತ್ತರಾಖಂಡದಲ್ಲಿ ನಡೀತಾ ಇದೆ. ಮತ್ತೆ ನಮ್ಮ ತಂಗಿಯರು ಸಹೋದರಿಯರಿದ್ದಾರೆ, ಅವರೆಲ್ಲರೂ ಕೂಡ ಪ್ರತಿ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇದ್ರು, ಸರ್ಕಾರಿ ನೌಕರಿ ಪರೀಕ್ಷೆನೂ ಕೂಡ ಅಟೆಂಡ್ ಮಾಡ್ತಾ ಇದ್ರು. ಮತ್ತೆ ಉತ್ತರಾಖಂಡದಲ್ಲಿ ಬಡತನದಲ್ಲಿರುವಂಥ ತಂದೆ ತಾಯಿ ಇದ್ದಾರೆ. ಅವರು ತಮ್ಮ ಮಕ್ಕಳಿಗೆ ಓದಿಸೋದಕ್ಕೋಸ್ಕರ, ತಯಾರಿ ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡ್ತಾರೆ. ತುಂಬ ಕಷ್ಟಪಟ್ಟು ಆ ಮಕ್ಕಳನ್ನ ಬೆಳೆಸ್ಬೇಕಾಗತ್ತೆ. ಕೆಲವರು ಹಾಲು ಮಾರ್ತಾರೆ, ಅದರಿಂದ ಅವರು ಅವ್ರ ಮಕ್ಕಳ ಫೀಸನ್ನು ಕಟ್ತಾರೆ. ಇನ್ನು ಕೆಲವರು ಮನೇಲಿ ತುಪ್ಪ ಮಾಡ್ತಾರೆ, ಇನ್ನು ಕೆಲವರು ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡಿರ್ತಾರೆ, ದುಡಿಮೆ ಮಾಡ್ತಾರೆ. ಕೆಲವರು ಕೂಲಿ ಮಾಡಿಕೊಂಡು ತನ್ನ ಮಗ ಅಥವಾ ಮಗಳನ್ನು ಓದಿಸೋದಕ್ಕೆ ಕಳಿಸ್ತಾ ಇರ್ತಾರೆ. ಆದರೆ ಪರೀಕ್ಷೆಯಲ್ಲಿ ರಿಸಲ್ಟ್ ಬಂದ ನಂತರ ಅವ್ರಗಳ ಹೆಸರು ಎಲ್ಲೂ ಕಾಣೋದಿಲ್ಲ. ಯೋಗ್ಯವಾದವರೇ, ತಯಾರಿ ಕೂಡ ನಡೆಸಿದ್ದಾರೆ, ಅವರಿಗೆ ಏನು ಅರ್ಹತೆ ಇರಬೇಕೋ ಆ ಅರ್ಹತೆನೂ ಪೂರ್ಣಗೊಳಿಸಿದ್ದಾರೆ. ಆದರೆ ಅವ್ರ ಹೆಸರು ಬರ್ತಿರ್ಲಿಲ್ಲ, ಯಾಕಂದರೆ ಪರೀಕ್ಷೆಯಲ್ಲಿ ಇಂಥವನು ಹೋಗ್ತಿದ್ದಾನೆ, ಬೇರೆಯವ್ರು ಯಾರೋ ಅದನ್ನು ನಕಲಿ ಮಾಡಿರ್ತಾರೆ, ಅದನ್ನು ಯಾರೋ ಹೋಗಿ ನಕಲು ಮಾಡ್ಕೊಂಡು ತಂದಿರ್ತಾರೆ, ಪೆನ್ ಡ್ರೈವಲ್ಲಿ ಅದರ ನಕಲಿ ಮಾಡಿರ್ತಾರೆ. ಪೂರ್ತಿ ಎಕ್ಸಾಮ್ಸ್ ಏನಿರುತ್ತೆ ಅದೆಲ್ಲ ಮೊದಲೇ ಸೆಟ್ ಆಗೋಗಿರುತ್ತೆ. ಇದು ಬಹಳ ಕೆಟ್ಟ ಪರಿಸ್ಥಿತಿ ಅಂತ ಹೇಳ್ಬೋದು. ಅಂದರೆ ನಮ್ಮ ಮಗ ಮಗಳು ಅಥವಾ ಯಾರದೇ ಆಗಿರ್ಬೋದು, ಮನೋಬಲ ಕುಗ್ಗೋಗ್ತಿತ್ತು. ಅವ್ರ ತಂದೆ ತಾಯಿಗಳ ಸ್ಥಿತಿ ನೋಡಿ, ಅವರೆಲ್ಲ ತನ್ನ ಮಕ್ಕಳಿಗೋಸ್ಕರನೇ ಮಾಡಿ ಕಾಯ್ತಾ ಇರ್ತಿದ್ರು. ಅವ್ರ ನಡುವೆ ಇದೊಂಥರ ಚೋರಿ ಲೂಟ್ ಮಾಡ್ದಂಗೆ ಆಗ್ತಾ ಇತ್ತು. ಇದು ಬಹಳ ದಿನಗಳಿಂದ ನಡೀತಾ ಇತ್ತು. ನಂತರದಲ್ಲೇ ಇದು ನನ್ನ ಟೇಬಲ್ಗೆ ಬಂದಾಗ ನಾನು ಡಿಸೈಡ್ ಮಾಡಿದೆ, ಇದು ಏನು ಬೇಕಾದರೂ ಆಗಲಿ, ನನಗೆ ಎಷ್ಟೇ ವಿರೋಧ ಆದರೂ ಸರಿ, ನಾನು ಇದನ್ನ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದೆ. ನಾನು ನನ್ನ ಮಗ ಅಥವಾ ಮಗಳನ್ನ ಭವಿಷ್ಯನ ಹಾಳಾಗೋದಕ್ಕೆ ಬಿಡೋದಿಲ್ಲ, ಮತ್ತೆ ನಕಲಿ ವಿಚಾರದಲ್ಲಿ ಸರಿಯಾದ ಕಾನೂನನ್ನ ತರಬೇಕು ಅಂತ. ಇಡೀ ದೇಶದಲ್ಲಿ ಒಳ್ಳೆ ಕಾನೂನನ್ನ ತಂದಿದ್ದೀವಿ ನಾವು, ಇದರಲ್ಲಿ ಎಲ್ರಿಗೂ ನ್ಯಾಯ ಸಿಗುವಂತೆ ಮಾಡಿದೀವಿ ನಾವು. ಅದಾದ್ಮೇಲೂ ಅವರೇನು ರಿಸಲ್ಟ್ ಬರುತ್ತಲ್ಲ, ಆ ರಿಸಲ್ಟ್ ಬರುತ್ತಲ್ಲ, ಅದು ಇವತ್ತು ಯಾವ ಮಗ ಅಥವಾ ಮಗಳು ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿದ್ರೂ, ಅವರು ಯಾವ ಪರೀಕ್ಷೆಯಲ್ಲಿ ಭಾಗವಹಿಸಿದ್ರೂ ಯಾವುದರಲ್ಲೂ ಸೆಲೆಕ್ಷನ್ ಆಗ್ತಿರ್ಲಿಲ್ಲ. ಇವತ್ತು 4 ಪರೀಕ್ಷೆಗಳಲ್ಲಿ ಅವ್ರ ಸೆಲೆಕ್ಷನ್ ಆಗ್ತಾ ಇದೆ. ಮತ್ತೆ ಎಷ್ಟು ಜನ ಮೊದಲೇ ಪರೀಕ್ಷೆಗಳಲ್ಲಿ ಭಾಗವಹಿಸ್ತಾ ಇದ್ರೋ ಅವರಿಗೆ ಎಲ್ಲ ರೀತಿಯ ಯೋಗ್ಯತೆ ಇದ್ರೂ ಕೂಡ ಅವ್ರ ನಂಬರ್ ಪಾಸ್ ಆಗ್ತಿರ್ಲಿಲ್ಲ. ಇವತ್ತೆಲ್ಲರೂ ಪಾಸ್ ಆಗ್ತಾ ಇದ್ದಾರೆ. 6 ಲಕ್ಷಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸ್, ನಮ್ಮ 6 ಲಕ್ಷಕ್ಕೂ ಹೆಚ್ಚು ಜನ ಯೂತ್ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ರಿಗೂ ಈಗೊಂದು ಧೈರ್ಯ ಬಂದಿದೆ. ಕಾಪಿ ಮಾಡೋದನ್ನ ತಡೆದಿದ್ರಿಂದ ಬಹುಶಃ ಪಾರ್ಟಿಸಿಪೇಟ್ ಮಾಡೋರು ಕೂಡ ಕಡಿಮೆ ಆಗಿರ್ಬೋದಲ್ಲ? ಸ್ವಲ್ಪ, ಅದರಲ್ಲೂ ಜಾಸ್ತಿ ಜನ. ಆದ್ರೆ ಒಂದು ಮಾತನ್ನ ನಾವು ಒಪ್ಲೇಬೇಕು, ಕಾಪಿ ಮಾಡೋದ್ರ ಹಿಂದೆ ಕೇವಲ ವಿದ್ಯಾರ್ಥಿಗಳು ಮಾತ್ರ ಇರಲ್ಲ. ಅದರಲ್ಲಿ ಕೋಚಿಂಗ್ನ ಜನರು, ಕಾಲೇಜ್ನವರು, ಮತ್ತೆ ಆಡಳಿತ ವರ್ಗದವರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಇದೊಂದು ದೊಡ್ಡ ತಂತ್ರ. ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಈ ನಕಲಿ ವಿರೋಧ ಕಾನೂನು ಇದನ್ನು ಮಾಡಿದ್ವಿ, ನಮಗೆ ಇದು ವಾಸ್ತವದಲ್ಲಿ ಬಹಳ ದೊಡ್ಡ ತಂತ್ರನೇ ಆಗಿತ್ತು. ನಕಲಿ ಮಾಡೋಂಥವ್ರು, ಅದು ಬಹಳ ದೊಡ್ಡ ಕೆಲಸ. ಅದು ಅಷ್ಟೂ ಕೆಲಸದ ವಿರುದ್ಧ ನಿಂತ್ಕೋಬೇಕಾಗಿತ್ತು. ಆದ್ರೆ ನಮ್ಮ ತಾಯಿ ತಂಗಿಯರ ಆಶೀರ್ವಾದದಿಂದ, ಉತ್ತರಾಖಂಡದ ಜನರ ಆಶೀರ್ವಾದದಿಂದ ನಾವು ಈ ನಕಲಿ ವಿರೋಧ ಕಾನೂನನ್ನ ಜಾರಿಗೆ ತಂದ್ವಿ. ಅದರ ಸುಖದ ಪರಿಣಾಮ ನಮಗೆ ಸಿಗ್ತಾ ಇದೆ. ಈಗ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಕೇಳ್ತಾ ಇದ್ದಾರೆ ಈ ಕಾನೂನನ್ನ ನಮಗೂ ಕೊಡಿ ಅಂತ. ಹೌದು, ಬಹಳಷ್ಟು ರಾಜ್ಯಗಳಿಗೆ ನಾವು ಈ ಕಾನೂನನ್ನ ಕೊಟ್ಟಿದ್ದೀವಿ. ಹಾಗೆ ನನಗನ್ಸುತ್ತೆ ಈಗ ಈ ದೇಶದ ಸಂಸತ್ನಲ್ಲೂ ಕೂಡ ಕಾನೂನು ವಿರೋಧಿ, ನಕಲಿ ವಿರೋಧಿ ಏನಿದೆ ಅದನ್ನ ಜಾರಿಗೆ ತಂದಿರ್ತಾರೆ ಅಂತ.
ಅಂದ್ರೆ ಇದು ಒಳ್ಳೇದೇ ನೋಡಿ, ನೀವು ಕಾನೂನನ್ನ ರಚಿಸ್ತೀರಾ ಮತ್ತೆ ದೇಶದ ಬೇರೆ ಭಾಗದಲ್ಲಿ ಅದನ್ನ ಅನುಸರಿಸ್ತಾರೆ. ಅದು UCC ಆಗಿರ್ಬೋದು ಅಥವಾ ಮೋಸದ್ ಕಾನೂನು ಆಗಿರ್ಬೋದು. ಇದು ನನ್ನ ಸೌಭಾಗ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದೇವಭೂಮಿ ಹಿಮಾಲಯ ಇದ್ದಂಗೆ. ಇಲ್ಲಿಂದ ಯಾವುದೇ ಕೆಲಸ ಶುರುವಾದ್ರೂ ಸಹ ಅದು ಆ ದೇವರ ಕೃಪೆಯಿಂದ, ಅವನ ಇಚ್ಛೆಯಿಂದ ಆಗುತ್ತೆ. ನನಗೆ ಅರ್ಥ ಆಗುತ್ತೆ, ನಾನು ಅವಕಾಶನ ಉಪಯೋಗಿಸ. ನಿಮ್ಮ ಲಾ ಡಿಗ್ರಿ ಏನಿತ್ತಲ್ಲ, ಎಲ್ಲ ಕಾನೂನುಗಳನ್ನ ರೂಪಿಸೋದ್ರಲ್ಲಿ ನಿಮ್ಗೆ ಸಹಾಯ ಆಗಿರ್ಬೇಕು. ಸ್ವಲ್ಪ ಬರ್ತಾ ಇದೆ. ಇನ್ನೊಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಉತ್ತರಾಖಂಡ್ ಅಲ್ಲಿ ಒಂದು ಟ್ರೆಂಡ್ ನಡೀತಾ ಇದೆ. ಯಂಗ್ಸ್ಟರ್ಸ್ ಇದಾರಲ್ಲ, IIT ಮತ್ತೆ NIT ನ ಬಿಟ್ಟು ಆರ್ಮಿ ಜಾಯ್ನ್ ಆಗ್ತಾ ಇದಾರೆ. ಆದ್ರೆ ಸ್ವಲ್ಪ ಸಮಯದಿಂದ ನಾವ್ ನೋಡ್ತಿರೋ ಹಾಗೆ ಈ ಟ್ರೆಂಡ್ ಕಮ್ಮಿ ಆಗ್ತಾ ಇದೆ. ಹಾಗಿದ್ದಾಗ ನಮ್ಮ ಸರ್ಕಾರ ಶುರು ಮಾಡಿರೋ ಅಂತ ಅಗ್ನಿವೀರ್ ಯೋಜನೆಯಿಂದ ನಾವೇನಾದ್ರೂ ಬದಲಾವಣೆಗಳನ್ನ ನೋಡ್ಬಹುದಾ? ಆ ರೀತಿ ಏನಲ್ಲ. ಉತ್ತರಾಖಂಡದಲ್ಲಿ ರವಿ ಮೊದಲು ಕೂಡ ಬಂದಿದ್ದ, ಅಥವಾ ಮುಂದೆ ಆ ರೀತಿ ಹುಡುಗರು ಬರಲ್ಲ ಅಂತೇನಲ್ಲ. ಈ ಕೆಲಸ ನಡೀತಾನೇ ಇದೆ. ಬರ್ತಿಲಿ, ಬನ್ವಾಡಲ್ಲಿ ಮತ್ತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಇನ್ನೂ ನಡೀತಾ ಇದೆ. ಹಾಗೆ ಈ ಸ್ಥಾನಗಳಲ್ಲಿ ಹುದ್ದೆಗಳಿಗೆ ಪೋಸ್ಟಿಂಗ್ ಆಗ್ತಾ ಇರಬೇಕಾದ್ರೆ ಕೆಲವರಿಗೆ ಕೆಲಸ ಸಿಕ್ಕಿದೆ. ಮತ್ತೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ದಾರೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ. ಮತ್ತೆ ಈ ಮಾತನ್ನ ಖಂಡಿತ ಹೇಳಬೇಕು. ಏನಂದ್ರೆ ಈಗ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಓಪನ್ ಆಗಿದೆ, ಕೋಚಿಂಗ್ ಸೆಂಟರ್ಗಳಿದಾವೆ, ಯೂನಿವರ್ಸಿಟಿಗಳು ಓಪನ್ ಆಗಿದೆ, ಎಲ್ಲಾ ಕ್ಷೇತ್ರಗಳಿಗೂ ಹೋಗ್ತಾ ಇದ್ದಾರೆ. ಆದ್ರೆ ಸೇನೆಗೆ ಸೇರೋದಕ್ಕೆ ಹಳ್ಳಿ ಜನರಿಗೆ ಕೇವಲ ಅದೊಂದು ಕೆಲಸಕ್ಕೆ ಹೋಗೋ ರೀತಿ ಏನಲ್ಲ, ಅದರಲ್ಲೊಂದು ದೇಶಭಕ್ತಿ ಇದೆ. ಅದೇ ದೇಶಭಕ್ತಿಯಿಂದ ಬಹಳಷ್ಟು ಜನ ಸೇರ್ಕೋತಾ ಇದ್ದಾರೆ. ಈಗ ನಾವು ಕೂಡ ಮುಂದೆ ಪರೀಕ್ಷೆಗಳನ್ನ ಜಾಸ್ತಿ ಮಾಡ್ತಾ ಇದೀವಿ. ಆದ್ರೆ ಜನರನ್ನ ನಾವಲ್ಲಿ ಸಂಭಾಳಿಸೋದಕ್ಕೆ ಆಗ್ತಾ ಇಲ್ಲ ನಮ್ಗೆ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಜನ. ಹಾಗೆ ನಿಮ್ಮೂರು ಕೂಡ ಬಹಳ ಚೆನ್ನಾಗಿದೆ, ಅಲ್ಲಿಂದ ಕೂಡ ಬಹಳಷ್ಟು ಜನ ಬರ್ತಾರೆ ಮುಂದಿನ ದಿನಗಳಲ್ಲಿ. ಆದ್ರೆ ಪೊಲಿಟಿಕಲಿ ಇವತ್ತಿಗೂ ಕೂಡ ಕಾಂಗ್ರೆಸ್ನ ತುಂಬಾನೇ ನಾಯಕರು ಈ ಮಾತನ್ನ ಹೇಳ್ತಾ ಇರ್ತಾರೆ, ಅಗ್ನಿವೀರರಿಂದ ನೀವು ಜನತೆಯ ಭವಿಷ್ಯವನ್ನ ಕಿತ್ಕೊಂಡಿದ್ದೀರಾ ಅಂತ. 4 ವರ್ಷ ಆದ್ಮೇಲೆ ಅವ್ರಿಗೆ ಮಾಡೋದಕ್ಕೇನು ಕೆಲಸನೇ ಇರೋದಿಲ್ಲ. ನೋಡಿ, 4 ವರ್ಷದ ನಂತರ ಅಲ್ಲೂ ಕೂಡ ಬಹಳಷ್ಟು ಪರ್ಸೆಂಟೇಜ್ ಇರ್ತವೆ, ಅವರಿಗೂ ಕೂಡ ಬಹಳಷ್ಟು ಸೌಲಭ್ಯ ಸಿಗುತ್ತೆ. ಯಾರು ಸೇವೆ ಮಾಡ್ತಾರೆ ಸೇನೆ ಒಳಗಡೆ, ನಾವು ಉತ್ತರಾಖಂಡದಲ್ಲಿ ವ್ಯವಸ್ಥೆನ ಮಾಡಿದೀವಿ. ಏನಂದ್ರೆ ಯಾರು ಅಗ್ನಿವೀರ್ ಪರೀಕ್ಷೆನ ತಗೊಳ್ತಾರೆ, 4 ವರ್ಷದ ಅಗ್ನಿವೀರ್ನ ಸಮಯನ ಪೂರ್ತಿ ಮಾಡ್ಕೊಂಡು ಬರ್ತಾರೆ, ಅವ್ರಿಗೆ ನಾವು ನಮ್ಮ ಪದ್ಧತಿಯ ವಿವಾಹ, ಅವರ ಪದ್ಧತಿಯ ವಿವಾಹ, ಅನ್ಯ ವಿವಾಹ ಆಗಿರ್ಬೋದು, ಅವರಿಗೆ ಪ್ರಾತಿನಿಧ್ಯವನ್ನ ಕೊಡ್ತಾ ಇದೀವಿ. ಅವ್ರಿಗೆ ಯಾವ ಕ್ಷೇತ್ರದಲ್ಲಾದ್ರೂ ಕೆಲಸ ಸಿಗುತ್ತೆ, ತುಂಬಾ ಚೆನ್ನಾಗಿರೋಂಥ ಶಿಕ್ಷಣ ಕೂಡ ದೊರೆಯುತ್ತೆ ಅವ್ರಿಗೆ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ನೀವು ಈ ಹಿಂದಿನ ಇಂಟರ್ವ್ಯೂಲ್ ಹೇಳಿದ್ರಿ 2025 ಒಳಗೆ ಉತ್ತರಾಖಂಡ್ನ ಡ್ರಗ್ಸ್ ಫ್ರೀ ಸ್ಟೇಟ್ ಮಾಡ್ತೀನಿ ಅಂತ. ಈಗ ನಾವು 2024ನೇ ಇಸ್ವಿಲಿದ್ದೀವಿ. ಎಷ್ಟು ಸಫಲತೆ ಸಿಕ್ಕಿದೆ ನಿಮ್ಗೆ? ಯಾಕಿದನ್ನ ನಿಮಗೆ ಕೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಯುವ ಜನತೆ ರಿಷಿಕೇಶ್ ಕಡೆ ಪ್ರವಾಸಕ್ಕೆ ಅಂತ ಬರ್ತಾರೆ, ಮತ್ತೆ ಟೂರ್ಗೆ. ಅಲ್ಲಿ ಈಗ್ಲೂ ಕೂಡ ಡ್ರಗ್ಸ್ ಸಮಸ್ಯೆ ಕಾಡ್ತಾ ಇದೆ. ಅದಕ್ಕೆ ನೀವು ಯಾವ ರೀತಿ ಕೆಲಸ ಮಾಡ್ತಿದ್ದೀರಾ? ಇದು ಬಹಳ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ನಾವು 2025ರಲ್ಲಿ ನಮ್ಮ ರಾಜ್ಯದಲ್ಲಿ ಸಿಲ್ವರ್ ಜೂಬ್ಲಿ ಇಯರ್ ಅದು. ಆ ಸಿಲ್ವರ್ ಜೂಬ್ಲಿ ಇಯರ್ವರೆಗೂ ಡ್ರಗ್ಸ್ ಫ್ರೀ ದೇವಭೂಮಿ, ಇದು ನಮ್ಮ ಸಂಕಲ್ಪ. ಅದರ ಸಲುವಾಗಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಪ್ರತಿದಿನ ಮೀಟಿಂಗ್ ನಡೆಸ್ತಾ ಇದ್ದೀವಿ. ನಾವು 2 ಸೆಂಟರ್, ಹಲ್ದ್ವಾನಿ ಮತ್ತೆ ಖೋಡ್ವಾರಲ್ಲಿ, ಮತ್ತೆ ಡೆಹ್ರಾಡೂನಲ್ಲಿ ಬೇರೆ ಒಂದು ಸೆಂಟರ್, ಅದನ್ನು ನಾವು ಓಪನ್ ಕೂಡ ಮಾಡಿದೀವಿ ಈಗ. ಮತ್ತೆ ಡೆಹ್ರಾಡೂನಲ್ಲಿ ಪ್ರತಿ ವರ್ಷ ಎಲ್ಲಾ ರಾಜ್ಯಗಳ ಒಂದು ಮೀಟಿಂಗ್ ಏನು ನಡೆಯುತ್ತೆ ಅಲ್ಲಿ, ಆ ಮೀಟಿಂಗ್ನಲ್ಲೂ ಇದರ ಸಮೀಕ್ಷೆ ನಡೀತಾ ಇದೆ. ಇದ್ರ ಬಗ್ಗೆ ಕಠಿಣವಾದ ಕಾನೂನನ್ನು ಪ್ರಸ್ತಾವನೆ ಮಾಡಿದ್ವಿ. ಈ ಡ್ರಗ್ ಮಾಫಿಯಾ ಏನಿದೆ ಅವ್ರನ್ನ ಹುಡುಕಿ ಅವರಿಗೆ ಸರಿಯಾದ ಶಿಕ್ಷೆ ಕೊಟ್ಟು, ನಮ್ಮ ಬಾರ್ಡರ್ ಏನಿದೆ, ಹಾಗೆ UPಯ ಬಾರ್ಡರ್ದಂತ ಬರೇಲಿ ಆಗಿರ್ಬೋದು, ಇಲ್ಲಿ ಸಾಜನ್ಪುರ ಆಗಿರ್ಬೋದು, ಬಿಜ್ನೋರ್ ಆಗಿರ್ಬೋದು, ಮುರಾದಾಬಾದ್ ಆಗಿರ್ಬೋದು, ಹಾಗೆ ನೇಪಾಳಿಂದ ಕೂಡ ದೊಡ್ಡ ಪ್ರಮಾಣದಲ್ಲಿ ಅದು ಡ್ರಗ್ಸ್ ಚೈನ್ ಇದೆಯಲ್ಲ, ಆ ಡ್ರಗ್ಸ್ ಚೈನ್ನ ಮುರಿಯೋದಕ್ಕೋಸ್ಕರ ಅದು ಅದರ ಕಾನೂನೇನಿದೆ ಆ ಕಾಯ್ದೆನ ನಾವು ಮಾಡಾಗಿದೆ. ಆಮೇಲೆ ಅದ್ರ ಬಗ್ಗೆ ನಮ್ಮ ಪೂರ್ತಿ ಗಮನ ಇದೆ. ನಾವು ಸಂಕಲ್ಪ ತಗೊಂಡಿದ್ದೀವಿ, ನಾವು ಆ ಸಂಕಲ್ಪವನ್ನು ಪೂರೈಸ್ತೀವಿ. ಇದು ಕೇವಲ ಶಕ್ತಿಯಿಂದ ಆಗುತ್ತಾ ಅಥವಾ ಜನರನ್ನ ಎಜುಕೇಟ್ ಮಾಡೋ ಕಾರ್ಯಕ್ರಮ ಕೂಡ ಇದೆಯಾ? ಇಲ್ಲ, ನಾವು ಅದ್ರ ಜೊತೆಗೆ ಜಾಗರೂಕರಾಗಿರುವಂಥ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಸ್ಕೂಲಲ್ಲಿ, ಕಾಲೇಜ್ಗಳಲ್ಲಿ, ಮತ್ತೆ ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ 2 ಡಿಪಾರ್ಟ್ಮೆಂಟ್ಗಳನ್ನು ನಾವು ಒಟ್ಟುಗೂಡಿಸಿ ಇದರಲ್ಲಿ ನೋಡಲ್ ಮಾಡಿದ್ದೀವಿ. 2 ಡಿಪಾರ್ಟ್ಮೆಂಟ್ಗಳು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಮತ್ತೆ ನಾನೇ ಸ್ವಯಂ ಸ್ಕೂಲಿಗೂ ಹೋಗಿ ಬಂದಿದ್ದೀನಿ. ಹಾಗೆ ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಇದು ಜಾಗರೂಕತೆಯ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ತಂದೆ ತಾಯಿಗಳಿಗೆ ಜಾಗರೂಕತೆಯ ಕಾರ್ಯಕ್ರಮ ಹೇಳ್ತಾ ಇದ್ದೀವಿ. ಹಾಗಾಗಿ ಇದನ್ನ ಬೇರು ಸಮೇತವಾಗಿ ಮುಕ್ತಾಯಗೊಳಿಸೋದು ಖಂಡಿತ ಅವಶ್ಯಕತೆ ಇದೆ. ಇದು ಬರೀ ಉತ್ತರಾಖಂಡಕ್ಕೆ ಮಾತ್ರ ಅಲ್ಲ, ಪೂರ್ತಿ ದೇಶಕ್ಕೆ ಇದರ ಅಗತ್ಯ ಇದೆ. ಸರ್, ನನ್ನ ಪ್ರಶ್ನೆ ಏನು ಅಂತಂದ್ರೆ, ಉತ್ತರಾಖಂಡ್ದು ಪಾಪ್ಯುಲರ್ ಹಾಡಿದೆ ಬೇಡುಬಾಕು, ಅದು ನಿಮ್ ಧ್ವನಿಲಿ ಕೇಳಬೇಕು ಅನಿಸ್ತಿದೆ. ಸರ್, ಪೂರ್ತಿ ಉತ್ತರಾಖಂಡ ನಿಮ್ಮನ್ನು ನೋಡ್ತಾ ಇದೆ. ಜೊತೆ ಹಾಡ್ತೀರಾ ನೀವು? ಹಾ, ಖಂಡಿತವಾಗ್ಲೂ. ಬೇಡುಪಾಕೋ ಬಾರುಮಾಸ, ಬೇಡುಪಾಕೋ ಬಾರುಮಾಸ, ನರಣ ಕಾ ಫಲ್ ಪಾಕು ಚೇತ ಮೇರಿ ಸೈಲಾ, ನರಣ ಕಾ ಫಲ್ ಪಾಕು ಚೇತ ಮೇರಿ ಸೈಲಾ.